ವೆಲ್ಕಮ್ ಟು ಅವರ್ ಚಾನಲ್ ವೇಣು. ಈಗ ನಾವು ಆಟೋಮೆಟಿಕ್ ವಾಟರ್ ಲೆವೆಲ್ ಫಿಲ್ ಮಾಡೋದು ತೋರಿಸ್ತೀನಿ. ಇದು ಪಂಪಲ್ಲಿ ಯಾವ ಥರ ಫಿಲ್ ಆಗುತ್ತೆ. ತುಂಬ ಜನಕ್ಕೆ ಇದು ಡೀಲರ್ಗೆ ಡಿಸ್ಟ್ರಿಬ್ಯೂಟರ್ಗೆ ಡೀಲರ್ಸ್ ತುಂಬಾ ಯೂಸ್ ಆಗುತ್ತೆ. ಒಂದು 3-4 ಬ್ಯಾಟ್ರೀಸ್ ಇರೋರಿಗೆ ಬನ್ನಿ ಯಾವ ಥರ ಫಿಲ್ ಆಗುತ್ತೆ ಅಂದರೆ ಆಟೋಮೆಟಿಕ್ ಆಗಿ ಟ್ಯಾಪಲ್ಲಿ ಹಾಕೋದಾಗಲಿ ಮತ್ತು ಬಾಟಲ್ಸ್ ಚೆಲ್ಲೋದಾಗಲಿ ಈಗ ಆಗ್ತಾ ಇರುತ್ತೆ. ಈಸಿ ಮೆಥಡ್ ಬೇರೆ ನಾನು ತೋರಿಸ್ಕೊಡ್ತೀನಿ. ಈಗ ಬಂದು ಓನ್ಲಿ ಡಿಸ್ಟಿಲ್ ವಾಟ್ರು ಆಸಿಡ್ ಹಾಕ್ಬೇಕು. ಆಸಿಡ್ ಹಾಕಿದ್ರೆ ಪಂಪು ಹಾಳಾಗಿರುತ್ತೆ. ಫಿಲ್ ಮಾಡಿ ಎಲ್ಲಿನೂ ಚೆಲ್ಲೋಗಲ್ಲ. ಈಗ ಎಲ್ಲಿ ಹೊರಗಡೆ ಓವರ್ಫ್ಲೋ ಆಗೋದಾಗಲಿ ಈ ಥರ ಬರಲ್ಲ. ಮೇಲೆ ಇಂಡಿಕೇಶನ್ ಆಯಿತು. ಆಲ್ಮೋಸ್ಟ್ ಈಗ 1 ಇಯರ್ ಆಗ್ತಾ ಬಂದಿದೆ. ಎಲ್ಲನೂ ಫಿಲ್ ಡಿಸ್ಟ್ರಿಬ್ಯೂಟ್ ಕಡಿಮೆ ಆಗಿದೆ. ಇಂಡಿಕೇಶನ್ ಒಂದು ಎಲ್ಲರೂ ರೆಡ್ ಆಗಿದೆ. ಆಟೋಮೆಟಿಕ್ ಫಿಲ್ಲಿಂಗ್ ಮಾಡೋದು ತುಂಬಾ ಈಸಿ ಆಗುತ್ತೆ ಈಗ ಈ ಥರ ಮಾಡಿದ್ರೆ. ಮತ್ತು ಇದು ಕಂಟ್ರೋಲ್ ಇದೆ. ನಾವು ಎಷ್ಟು ಬೇಕು ಅಷ್ಟು ಫಾಸ್ಟ್ ಸ್ಲೋ ಮಾಡ್ಕೋಬೋದು. ಈಸಿ ಸಿಂಪಲ್ ಬೇಗ ಆಗುತ್ತೆ ವರ್ಕು. ಎಲ್ಲಿ ಥರ ನಾವು ಫಾಸ್ಟ್ ತುಂಬಿದ ತಕ್ಷಣ ಸ್ಲೋ ಆಗಿದ ತಕ್ಷಣ ಕ್ಲೋಸ್ ಮಾಡ್ಕೋಬೋದು. ಇದು 3.5 kb 36 volts ಮೈಕ್ರೋಟೆಕ್. ಈಗ ಒಂದು 20 ಲೀಟ್ರ್ to 30 ಲೀಟರ್ ಎತ್ಕೋಬೇಕು ಅಂದರೆ ಹಿಂಸೆ ಆಗ್ತದೆ. ಎಷ್ಟಾಗುತ್ತೆ ಇದರಲ್ಲಿ ಆಟೋ ಫಿಲ್ಲಿಂಗ್ ಆಗಿ ಅದು ಥರ ರಿಸ್ಕ್ ಇರಲ್ಲ. ಸಿಂಪಲ್ಗೆ ಈಗ ಫಸ್ಟ್ ಟೈಮ್ ನಾವು ಯಾರೂ ಯೂಸ್ ಮಾಡಿಲ್ಲ, ತುಂಬ ಯೂಸ್ ಆಗ್ಬೋದು. ಇದು 15 ಲೀಟರ್ ಸ್ಟೋರೇಜ್ ಟ್ಯಾಂಕ್ ಇರಿಸುತ್ತೆ. 15 ಲೀಟರ್ ಸ್ಟೋರೇಜ್ ಟ್ಯಾಂಕ್ ಆಗುತ್ತೆ. ಒಂದು ಸಲ ಚಾರ್ಜ್ ಆಯಿತು ಅಂದರೆ ನಿಮಗೆ 20 to 30 to 15 ಕ್ಯಾನ್ವರೆಗೂ ನಿಮಗೆ ಫಿಲ್ ಮಾಡ್ಕೋಬೋದು. ಬಟ್ ನೋಡ್ಕೊಂಡು ಫಿಲ್ ಮಾಡ್ಕೋಬೇಕು. ಹೆವಿ ಹಚ್ಚಾದ್ರೆ ಸ್ಲೋ ಮಾಡ್ಕೊಬೇಡಿ. ನಿಮಗೆ ಫಿಲ್ ಆಗ್ತಿದ್ದಂಗೆ ಇಲ್ಲಿ ಸ್ಲೋ ಮಾಡ್ಕೋಬೋದು. ನಾವು ಇಲ್ಲಿ ಹೊರಗಡೆ ಬರೋಲ್ಲ, ಕಂಟ್ರೋಲ್ ಬರುತ್ತೆ. ಲಿಮಿಟ್ ಸ್ಪೀಡ್ ಇರುತ್ತೆ. ನಾವು ಸ್ಲೋ ಆಗ್ತಾ ಇರ್ಬೋದು. ನೋಡಿ ನಾನು ಸ್ಲೋ ಮಾಡಿದೆ. ಫಾಸ್ಟು ಸ್ಲೋ ಮಾಡಿ ಸಾಕು.